आईफोन जीतने के लिए तैयार हो जाओ। सोनिक देखो आईफोन जीतो कॉन्टेस्ट सोमवार से शुक्रवार सुबह 10 बजे से 12 बजे तक सोनिक पर। Watch full episodes on Jio Hotstar. ಮತ್ತೆ ದಿಲಾವರ್ ಖಾನ್ ಬಹಳ ಸ್ಪೀಡ್ ಆಗಿ ಮೋಟು ಹತ್ರ ಬರ್ತಾ ಇದ್ದಾರೆ. ಏನಿದು? ಮೋಟು ಸಡನ್ ಆಗಿ ಕುದುರೆಯಿಂದ ಕೆಳಗಡೆ ಬಿದ್ದುಬಿಟ್ಟಿದ್ದಾರೆ. ಮೋಟು ಹುಷಾರು ಕಣ. ಓ ನೋ, ಮೋಟು ಕೆಳಗಡೆ ಬಿದ್ದು ಬಿಟ್ಟಿದ್ದಾರೆ. ತುಫಾನ್! ಮೋಟು ತುಫಾನ್ ಕೂಗ್ತಾ ಇದ್ದಾರೆ. ಹಾಗೆ ತುಫಾನ್ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಹಾಗೆ ತೂಫಾನ್ ಶಬ್ದ ಕೇಳಿ ಬೇರೆ ಕುದುರೆ ಎಲ್ಲ ಸ್ಟಾಪ್ ಆಗ್ಬಿಟ್ಟಿವೆ. ತೂಫಾನ್ ವಾಪಸ್ ಮೋಟು ಹತ್ರ ಬರ್ತಾ ಇದೆ. ಕುದುರೆ ಸವಾರಿಗಳು ತಮ್ಮ ತಮ್ಮ ಕುದುರೆಗಳನ್ನ ಕಂಟ್ರೋಲ್ ಮಾಡಕ್ ನೋಡ್ತಾ ಇದ್ದಾರೆ. ವಾ, ಈ ಒಂದು ಕ್ಷಣವನ್ನ ನಾವು ಎಂದಿಗೂ ನೋಡೇ ಇಲ್ಲ. ಥ್ಯಾಂಕ್ ಯು ಸ್ನೇಹಿತ. ನಡಿ ತೂಫಾನ್. ಈಗ ಮೋಟು ಮತ್ತೆ ತೂಫಾನ್ ಕುದುರೆ ನರಿ ಬಿರುಗಾಳಿ ಅಂತ ಹೋಗ್ತಾ ಇದ್ದಾರೆ. ಅನ್ಬಿಲೀವಬಲ್. ಮೋಟು ಎಲ್ಲರಿಗಿಂತ ಮುಂದೆ ಹೋಗ್ತಾ ಇದ್ದಾರೆ. ಹಾಗೆ ಅವರು ಈಗ ದಿಲಾವರ್ ಖಾನ್ ಅವರನ್ನ ಪಾಸ್ ಮಾಡಿದ್ದಾರೆ. ಇನ್ನು ಜೋರಾಗಿ. ಇವತ್ತು ನಮ್ಮ ಮರ್ಯಾದೆಯ ಪ್ರಶ್ನೆ ಇದೆ. ಇನ್ನೂ ಜೋರಾಗಿ ರಫ್ತಾರ್, ಇನ್ನೂ ಜೋರು. ದಿಲಾವರ್ ಮತ್ತು ಮೋಟು ಅವರ ರೇಸು ನೆಕ್ ಟು ನೆಕ್ ಹೋಗ್ತಾ ಇದೆ. ಶಬಾಷ್! ಇವತ್ತು ನಿನ್ನ ಗೌರವದ ಪ್ರಶ್ನೆ ತೂಫಾನ್, ನಿನ್ನ ಗೌರವದ ಪ್ರಶ್ನೆ. ಸೋಲ್ಬೇಡ. ಇದು ನಿನ್ನ ಮೊದಲನೇ ರೇಸು, ಹಾಗೆ ಕಡೆ ರೇಸು ಕೂಡ. ಅದಾದ್ಮೇಲೆ ನಾನು ಕಾಡೊಳಗಡೆ ಬಿಟ್ಬಿಡ್ತೀನಿ. ಶಬಾಷ್ ತೂಫಾನ್, ಓಡು, ಜೋರಾಗಿ ಓಡು. ಮೋಟು ದಿಲಾವರ್ಗಿಂತ ಮುಂದೆ ನುಗ್ತಾ ಇದ್ದಾರೆ. ವೆರಿ ಗುಡ್. ಹಾಗೆ ಮೋಟು ವೆರಿ ಗುಡ್. ಇನ್ನೂ ಹೆಚ್ಚಾಗಿ ತಗೊಳ್ತಾ ಇದ್ದಾರೆ. ಮೋಟು ಅವರು ಫಿನಿಶಿಂಗ್ ಲೈನ್ ಹತ್ರ ಮುನ್ನಡೀತಾ ಇದ್ದಾರೆ. ದಿಲಾವರ್ ಖಾನ್ ಅವರು ಅವ್ರನ್ನ ಫಾಲೋ ಮಾಡ್ತಾ ಇದ್ದಾರೆ. ಈಗ ಇದು ಕೆಲವೇ ಸೆಕೆಂಡ್ಗಳ ಪ್ರಶ್ನೆ. ಈಗ ನೋಡಿ, ಮೋಟು ಅವರು ಫಿನಿಶಿಂಗ್ ಲೈನ್ ಕ್ರಾಸ್ ಮಾಡಿದ್ದಾರೆ. ಮೋಟು ಅವರು ರೇಸ್ ಅನ್ನ ಗೆದ್ದಿದ್ದಾರೆ. ಮೋಟು ಈಗ ಫುರ್ಫುರಿ ನಗರದ ನ್ಯೂ ಚಾಂಪಿಯನ್. ನನ್ನ ಕೈ ನಂಬಕ್ಕೆ ಆಗ್ತಾ ಇಲ್ಲ. ನಾನು ರಫ್ತಾರ್ ಒಂದು ಸಾಮಾನ್ಯ ಕಾಡಿನ ಕುದುರೆ ಎದುರು ಸೋತೋಗ್ಬಿಟ್ಟ. ಇದು ನಂಬಕ್ಕೆ ಆಗ್ತಾ ಇಲ್ಲ. ದಿಲಾವರ್ ಖಾನ್ ನಮ್ ರಾಜ. ಆ ಕುದುರೆನೂ ಸಾಮಾನ್ಯದಲ್ಲ, ಆ ವ್ಯಕ್ತಿನೂ ಸಾಮಾನ್ಯ ಅಲ್ಲ. ಅವನು ನಮ್ ಕೆಲ್ಸಕ್ ಬರ್ತಾನೆ. ಅವನು ತುಂಬಾ ಧೈರ್ಯಶಾಲಿ, ಜೊತೆಗೆ ಅಮಾಯಕ ಕೂಡ. ನಮ್ಮ ಸಿಟಿ ಆಫ್ ಗೋಲ್ಡ್ ಹುಡ್ಕೋದಕ್ಕೆ ಇವನೇ ಸರಿ. ಹಾ, ನಾನು ಕೂಡ ಇದನ್ನೇ ಯೋಚನೆ ಮಾಡ್ತಾ ಇದ್ದೆ. ನೀವಿಲ್ಲಿ ಯೋಚಿಸ್ತಾ ಇದ್ರಿ, ನಾನ್ ಹೇಳಿದ್ದಕ್ಕೆ ಹೇಳಿದ್ರಿ. ಹಾ ಆಯ್ತು ಬಿಡು, ನೀನ್ ಹೇಳದೆ ಆಮೇಲೆ ನಾನು ಯೋಚನೆ ಮಾಡಿದೆ. ಇವಾಗ ಖುಷಿನಾ? ಇವಾಗ ನೋಡು ನಾನು ಏನ್ ಮಾಡ್ತೀನಿ ಅಂತ. ನಮ್ ತೂಫಾನ್ ಸಕ್ಕತ್ತಾಗಿ ಓಡ್ಬಿಟ್ಟ. ಥ್ಯಾಂಕ್ ಯು ದೋಸ್ತ್, ನೀನು ರೇಸಲ್ಲಿ ಏನು ಅಂತ ತೋರಿಸ್ಬಿಟ್ಟೆ. ಹೋಗು ಸ್ನೇಹಿತ. ಹೋಗು ತೂಫಾನ್, ಮಜಾ ಮಾಡು. ಓಯ್ ಮೋಟು, ನನ್ನ ಗೆಳೆಯ. ದಿಲಾವರ್ ಖಾನ್ ಅವರೇ, ತಾವೇ ಇಲ್ಲಿ? ದಿಲಾವರ್ ಖಾನ್ನ ನಮಸ್ಕಾರಗಳನ್ನ ಸ್ವೀಕರಿಸು. ಮೋಟು ಅವರೇ, ನಾವು ಇವತ್ತವರೆಗೂ ನಾನೇ ದೊಡ್ಡ ಕುದುರೆ ಸವಾರ ಅಂತ ಅನ್ಕೊಂಡಿದ್ದೆ. ಆದ್ರೆ ನಿಮ್ ಕುದುರೆ ಸವಾರಿನ ನೋಡ್ಬಿಟ್ಟು ನಾನು ನಿಮ್ಗೆ ಫ್ಯಾನ್ ಆಗ್ಬಿಟ್ಟಿದ್ದೀನಿ. ನನ್ನ ಕುದುರೆ ಇವತ್ತವರೆಗೂ ಯಾವ ರೇಸು ಕೂಡ ಸೋತಿಲ್ಲ. ಆದ್ರೆ ನೀವು ನಿಮ್ ಕಾಡಿನ ಕುದುರೆಯಿಂದ ಅದನ್ನ ಸೋಲಿಸ್ಬಿಟ್ರೆ ನನ್ನ ಕಡೆಯಿಂದ ಈ ಗಿಫ್ಟ್ ನಿಮ್ಗೆ. ಇಷ್ಟೊಂದು ಬಂಗಾರದ ನಾಣ್ಯಗಳನ್ನ ನಾನು 20 ವರ್ಷದ ಅನುಭವದಲ್ಲಿ ಯಾವತ್ತೂ ನೋಡಿರ್ಲಿಲ್ಲ. ಪೇಷಂಟ್ಗಳ ಇದು ನಿಜವಾಗ್ಲೂ ಒಳ್ಳೆ ಗೋಲ್ಡ್ ಕಡೆಯ. ದಿಲಾವರ್ ಖಾನ್ ಅವರೇ, ತಾವು ಇದನ್ನ ನಮಗ್ ಕೊಡ್ತಿರೋದಕ್ಕೆ ಬಹಳ ಸಂತೋಷ. ಆದ್ರೆ ನಾವಿದನ್ನ ತಗೊಳ್ಳೋದಿಲ್ಲ. ಇದೇನು ನನಗೆ ದೊಡ್ಡದಲ್ಲ. ಹೋಯ್, ನೀವೇನಾದ್ರೂ ನನ್ನ ರಾಜ್ಯದಲ್ಲಿ ಇದ್ದಿದ್ರೆ ನಾನು ಗೊತ್ತಿಲ್ಲ ನಿಮ್ಗೆ ಏನೇನ್ ಕೊಡ್ತಿದ್ದೆ ಅಂತ. ನೀವೇನಾದ್ರೂ ನಮ್ಮ ರಾಜ್ಯದಲ್ಲಿ ಇದ್ದಿದ್ರೆ ಆಗ ನನ್ನ. ದಿಲಾವರ್ ಖಾನ್, ನೀವು ನಮ್ಮನೆ ವಿಷಯನ ಬೇರೆಯವ್ರ ಹತ್ರ ಹೇಳೋ ಹಾಗಿಲ್ಲ ಪ್ಲೀಸ್. ಕ್ಷಮಿಸಿ ಮೋಟು ಅವರೇ, ನೀವು ಈ ಬಹುಮಾನನ ತಗೊಳ್ಳೇಬೇಕು. ನಿಮ್ಮಂತ ಬಹುದೂರಿ ಮನುಷ್ಯನ ನಾನು ಇವತ್ತವರೆಗೂ ನೋಡೇ ಇಲ್ಲ. ನಿಜವಾಗ್ಲೂ ನಿಮ್ಮಂತ ಧೈರ್ಯಶಾಲಿ ನಮ್ಮ ದೇಶದಲ್ಲಿ ಇದ್ದಿದ್ರೆ ಅವಾಗ ನಮ್ಮ ಅಪ್ಪಾಜಿಯವರ. ದಿಲಾವರ್ ಖಾನ್, ಮತ್ತೆ ಮನೆ ವಿಚಾರ ಇದೆಲ್ಲ ಮಾಡಬೇಡಿ. ಸಾರಿ, ನಾನು ಸ್ವಲ್ಪ
ದಿಲಾವರ್ ಖಾನ್ ಅವರೇ, ವಿಷಯ ಏನು ದಯವಿಟ್ಟು ಹೇಳ್ಬಿಡಿ. ನೀವು ಮಾತಾಡ್ತಾ ಏನೋ ಹೇಳ್ಬೇಕು ಅಂತಿರ್ತೀರಾ, ಯಾಕೆ ನಿಲ್ಲಿಸ್ಬಿಡ್ತೀರಾ ಮತ್ತೆ? ಅದೇನ್ ಹೇಳಿ ಖಾನ್ ಅವರೇ. ಇವಳು ನನ್ನ ಹೆಂಡತಿ ಗುಲೆ ಬಕವಾಲಿ ಇದ್ದಾಳೆ. ಇವಳು ಹೇಳ್ತಾಳೆ ಮನೆ ವಿಷಯನ ಹೊರಗಡೆ ಎಲ್ಲೂ ಮಾತಾಡಬೇಡಿ ಅಂತ. ನಾವಿಲ್ಲಿ ನಿಮ್ ಜೊತೆ ಖುಷಿನ ಹಂಚ್ಕೊಳಕ್ ಬಂದಿದೀವಿ. ಇಲ್ಲಿ ನಾನು ನನ್ನ ಹಳೆ ವಿಷಯನೆಲ್ಲ ಹೇಳೋದು ಸರಿ ಹೋಗೋದಿಲ್ಲ. ಅದು ಒಂದ್ ರೀತಿ ಸರಿ ಕೂಡ. ನಮ್ ದುಃಖನ ಇನ್ನೊಬ್ಬರ ಜೊತೆ ಯಾಕೆ ಹಂಚ್ಕೋಬೇಕು? ದಿಲಾವರ್ ಖಾನ್ ಅವರೇ, ನಮ್ಗೆ ಹೇಗೆ ಗೊತ್ತಾಗಬೇಕು? ನೀವು ನಿಮ್ಮ ದುಃಖ ಹೇಳ್ಕೊಳ್ದೆ ಹೋದ್ರೆ, ಏನಾದರೂ ನೀವು ನಿಮ್ಮ ದುಃಖನ ನಮ್ಮ ಹತ್ರ ಹೇಳ್ಕೊಂಡ್ರೆ ಅದಕ್ಕೇನಾದ್ರೂ ದಾರಿ ಇದ್ದೇ ಇರುತ್ತಲ್ವಾ? ದಯವಿಟ್ಟು ಅದೇನು ಹೇಳಿ ಖಾನ್ ಅವರೇ. ಸಂತೋಷನ ಎಲ್ಲರೂ ಹೇಗೆ ಹಂಚ್ಕೊಳ್ತೀವೋ ಹಾಗೇನೆ ದುಃಖನೂ ಹಂಚ್ಕೊಳ್ಳಿ ಖಾನ್ ಅವರೇ. ದುಃಖ ಕಡಿಮೆ ಆಗುತ್ತೆ. ತಾವು ದಯವಿಟ್ಟು ಏನು ಅಂತ ಹೇಳಿ ಖಾನ್ ಅವರೇ. ಮೋಟು ಪತ್ಲು ಅವರೇ, ನಾನು ಏನಂತ ಹೇಳಿ? ರಾಣಿ ಅವರೇ, ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡಿ. ಈಗ ನಾನು ಸುಮ್ಮನೆ ನಿಂತ್ಕೊಳ್ಳೋದಕ್ಕಾಗೋದಿಲ್ಲ. ಹೋಯ್, ನಮ್ಮ ತಂದೆಯವರು ದಿನಾಲೂ ನನ್ನ ಕನಸಿನಲ್ಲಿ ಬರ್ತಾರೆ ಮತ್ತು ಕೇಳ್ತಾರೆ ನಾನು ಕಿರೀಟ ಮತ್ತೆ ಖಡ್ಗನ ಯಾವಾಗ ಹುಡ್ಕೊಂಡ್ ತರ್ತೀಯ ಅಂತ. ಅವ್ರಿಗೆ ಏನಂತ ಹೇಳಿ? ಕಿರೀಟ ಮತ್ತೆ ಕತ್ತಿನ ಎಲ್ಲಿದೆ? ಅದು ಯಾರು ತಗೊಂಡೋದ್ರು? ತುಂಬಾ ವರ್ಷಗಳ ಹಿಂದೆ ಕಳ್ಳರು ಬಂದು ಕದ್ಕೊಂಡು ಹೋಗ್ಬಿಟ್ರು. ಮತ್ತೆ ಗೋಲ್ಡನ್ ಮೌಂಟನ್ ಹಿಂದೆಗಡೆ ಅವ್ರ ಊರಲ್ಲಿ ಬಚ್ಚಿಟ್ಕೊಂಡಿದ್ದಾರೆ. ಏನ್ ಮಾಡೋದು? ಅಯ್ಯಮ್ಮ, ಆ ಮೌಂಟೇನು ಬಂಗಾರದ್ದಿದೇನಾ? ಇಲ್ಲ, ಯಾವಾಗ ಸೂರ್ಯನ ಬೆಳಕು ಅದ್ರ ಮೇಲೆ ಬೀಳುತ್ತೋ ಚಿನ್ನದ ತರ ಅದು ಹೊಳೆಯುತ್ತೆ. ನಾನು ತುಂಬಾ ಜನನ ಕಳಿಸ್ದೆ, ಯಾರೋ ಆ ಊರವರೆಗೂ ಹೋಗಕ್ಕಾಗಿಲ್ಲ. ಯಾಕೆ ಅಂದ್ರೆ ಅವ್ರು ಯಾರು ನಿಮ್ ತರ ಧೈರ್ಯಶಾಲಿಗಳಾಗಿರ್ಲಿಲ್ಲ. ನಮ್ಮಪ್ಪಗೆ ಏನಂತ ಮುಖ ತೋರಿಸ್ಲಿ? ಯಾವ ಮುಖ ತೋರಿಸ್ಲಿ ನಮ್ಮಪ್ಪನ್ಗೆ? ಖಾನ್ ಅವರೇ, ಅಳ್ಬೇಡಿ ಪ್ಲೀಸ್ ಅಳ್ಬೇಡಿ. ನಾವು ತಮ್ಮ ತಂದೆಯವರ ಕಿರೀಟ ಮತ್ತೆ ಕತ್ತಿನ ಖಂಡಿತ ತಂದ್ಕೊಡ್ತೀವಿ. ಒಬ್ಬ ಒಳ್ಳೆ ಸ್ನೇಹಿತ ಇನ್ನೊಬ್ಬ ಸ್ನೇಹಿತನ ಕಷ್ಟಕ್ಕೆ ಆಗೇ ಆಗ್ತಾನೆ. ನಾವೆಲ್ಲ ನಿಮ್ ಸ್ನೇಹಿತರು, ನೀವು ಯೋಚನೆ ಮಾಡಬೇಡಿ ಖಾನ್ ಅವರೇ. ದೋಸ್ತ್, ನೀವು ನನಗೆ ದೋಸ್ತ್ ಅಂತ ಕರೆದ್ರ? ನೀವು ನನ್ನ ತಂದೆಯವರ ಕನಸನ್ನ ನನಸು ಮಾಡೋದಕ್ಕೆ ನನ್ನ ಸಹಾಯ ಮಾಡ್ತೀರಾ ಅಲ್ವಾ? ರಾಣಿ ಅವರೇ, ಇನ್ನೂ ಒಂದು ತಟ್ಟೆ ಕೊಡಿ. ಮೋಟು ಪತ್ಲು, ನನ್ನ ಸ್ನೇಹಕ್ಕೋಸ್ಕರ ನೀವಿದನ್ನ ತಗೊಳ್ಳೇಬೇಕು. ಮತ್ತೆ ನಾವು ಹೊರಡ್ತೇವೆ. ನಮ್ಮ ರಾಜ್ಯದಲ್ಲಿ ನಿಮ್ಮ ಬರುವಿಕೆಗೋಸ್ಕರ ನಾನು ಕಾಯ್ತಾ ಇರ್ತೇನೆ. ನಮಸ್ತೆ, ಸಲಾಂ, ಶುಕ್ರಿಯಾ ದೋಸ್ತ್. ನಾನು ನಿಮ್ಮನ್ನ ಕಾಯ್ತಾ ಇರ್ತೇನೆ. ಮೋಟು, ದಿಲಾವರ್ ಖಾನ್ ಸ್ನೇಹ ಮತ್ತೆ ಅವ್ರು ನಮ್ಗೆ ಇವೆಲ್ಲ ಕೊಡ್ತಾ ಇರೋದು, ಇವೆಲ್ಲ ನೋಡಿದ್ರೆ ನಿನ್ಗೇನೋ ಅನ್ನಿಸ್ತಾ ಇಲ್ವೇನೋ? ನನಗೇನೋ ಏನೋ ಎಡವಟ್ಟಿದೆ ಅನಿಸ್ತಾ ಇದೆ. ಪತ್ಲು, ಅವರೇ ನಮಗೆ ಗೋಲ್ಡ್ ಕಾಯಿನ್ಗಳನ್ನ ಕೊಟ್ಬಿಟ್ಟು ಹೋಗ್ತಾ ಇದ್ದಾರೆ. ನಮ್ಮ ಹತ್ರನ ಏನೋ ಅವ್ರು ತಗೊಂಡು ಹೋಗ್ತಾ ಇಲ್ವಲ್ಲ. ಇದರಲ್ಲಿ ಎಡವಟ್ಟಿರಕ್ಕೆ ಹೇಗೆ ಸಾಧ್ಯ ಹೇಳು? ನಾವು ಅವ್ರ ಸ್ನೇಹನ ಬಯಸ್ತಾ ಇದೀವಿ. ಅವ್ರ ಖಡ್ಗ ತಂದು ಕೊಡ್ತೀವಿ ಅಂತ ಹೇಳಿದಿವಲ್ಲ, ತಂದು ಕೊಡೋಣ ಬಿಡು. ಈ ಮೋಟುದು ಮಾತಂದ್ರೆ ಮಾತು ಕಣೋ. ಸರಿ ಮೋಟು, ನೀನು ಹೇಗಂತ್ಯೋ ನಾನು ಹಾಗೇನೆ. ಇಲ್ಲಿ ಕಣ್ರೆ ಗೆಳೆಯರೆ, ಅಲ್ಲೊಂದು ಸಿಟಿ ಕಾಣ್ತಾ ಇದೆ ನೋಡಿ, ಅದೇ ದಿಲಾವರ್ ಖಾನ್ ಅವ್ರದ್ದು ಜಾಗ ಅನ್ಸುತ್ತೆ ಕಣ್ರೆ. ಪೈಲಟ್ ಅವರೇ, ಸ್ವಲ್ಪ ಬೇಗ ಲ್ಯಾಂಡ್ ಮಾಡಿಸ್ಬಿಡ್ತೀರಾ? ಅದು ನನ್ನ ಸ್ನೇಹಿತರ ಜಾಗ. ಹಾ, ನಾವು ಪ್ಲೇನ್ ನ ಆ ಸಿಟಿಲಿ ಲ್ಯಾಂಡ್ ಮಾಡಕ್ ಆಗೋದಿಲ್ಲ. ಅಲ್ಲಿ ಏರ್ಪೋರ್ಟ್ ಇಲ್ಲ. ಏರ್ಪೋರ್ಟ್ ಇಲ್ಲಿಂದ 200 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿ ನೀವು ಇಳ್ಕೊಂಡು ಬೈ ವೆಹಿಕಲ್ ಅಲ್ಲಿ ನೀವು ಬರ್ಬೋದು. ಐಡಿಯಾ, ನಾವು ಇಲ್ಲಿಂದಾನೆ ಬೈ ರೋಡ್ ಹೋಗ್ಬಿಡೋಣ. ಏನಂತೀರಾ ಡಾಕ್ಟ್ರಣ್ಣ? ಹೌದು ಕಣಯ್ಯ, ನೀನ್ ಹೇಳೋ ಸರಿನೇ. ನಡೀರಪ್ಪ, ಹೋಗೋಣ ನಾವು. ಅರೆ, ನಾವು ಆಕಾಶದಲ್ಲಿದ್ದೀವಿ. ಇಲ್ಲಿ ಯಾವುದೇ ದಾರಿ ಇಲ್ಲ. ನೀವು ಮಜಾಕ್ ಮಾಡ್ತಾ ಇದೀರಲ್ವಾ? ಡಾಕ್ಟರ್ಣ್ಣ, ಸ್ಟಾರ್ಟ್. ಅಯ್ಯೋ, ಜೀವದ ಗೆಳೆಯರ, ಇಲ್ಲ ನೋಡ್ರಯ್ಯ, ಕಾರ್ನ ವಿಂಗ್ಸ್ ಓಪನ್ ಹಾಕಿಲ್ವಲ್ರಯ್ಯ. ಅಯ್ಯಬ್ಬೋ, ವಿಂಗ್ಸ್ ಓಪನ್ ಆಗ್ಲಿಲ್ಲ ಅಂದ್ರೆ ಏನ್ ಗತಿ? ಏನಾದ್ರು ಮಾಡಿ ಡಾಕ್ಟರ್ಣ್ಣ, ಪ್ಲೀಸ್. ಕಾರ್ ಏನಾದ್ರು ಕೆಳಗ್ ಬಿದ್ರೆ ನಾವು ಡೈರೆಕ್ಟ್ ಆಗಿ ದೇವ್ರ ಹತ್ರ ಹೋಗ್ಬಿಡ್ತೇವೆ. ಮಾಮನೇ ಕಾಪಾಡೋ. ಡಾಕ್ಟ್ರಣ್ಣ, ನೀವು ಸರಿಯಾಗಿರೋ ಬಟನ್ ಅದುಮ್ತಾ ಇದ್ದೀರಾ? ಒಂದ್ಸಲಿ ಚೆಕ್ ಮಾಡಿ ನೋಡಿ ಪ್ಲೀಸ್. ಅಯ್ಯೋ, ಹೊಗೆ ಹಾಕಿಸ್ಕೊಂಡ್ರ ಪೇಷಂಟ್ ಮೇಲೆ. ನಾನು ನಿಜವಾಗ್ಲೂ ಯಾವ್ದೋ ಬಟನ್ ಅದುಮ್ತಾ ಇದ್ದೆ ಕಣಯ್ಯ. ಆ ಬಟನ್ ರೈಟ್ ಸೈಡ್ ಅಲ್ಲಿ ಇದೆ ಕಣ್ರಯ್ಯ. ಅಯ್ಯೋ, ಅಪ್ಪ.
ಅಯ್ಯೋ ಯಾಕ್ರಯ್ಯ ಏನೂ ಆಗ್ಲಿಲ್ಲ ಕಣ್ರಯ್ಯ, ನಾವ್ ಬಚಾವ್ ಆಗ್ಬಿಟ್ಟಿ. ನಗ್ತಾ ಇರ್ರಯ್ಯ ಈಗ್ಲಾದ್ರು. ಬಚಾವ್ ಆಗ್ಬಿಟ್ವಾ? ಪತ್ಲು ಏನಾದ್ರು ಅದೇ ಬಟನ್ ಬೇರೆ ಬಟನ್ ಒಂದ್ಸಲಿ ಚೆಕ್ ಮಾಡಿ ನೋಡಿ ಡಾಕ್ಟರ್ ಅಂತ ಹೇಳ್ದೆ ಹೋಗಿದ್ರೆ ನೀವು ನಮ್ಮನ್ನ ಭಗವಂತನ ಪಾದಕ್ಕೆ ಯಾವಾಗಲೂ ಸೇರಿಸ್ಬಿಡ್ತಾ ಇದ್ರಿ ಡಾಕ್ಟರ್. ಮ್ಯಾಪಿನ ಪ್ರಕಾರ ನಾವು ಈ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು. ಈ ಜಾಗ ಎಷ್ಟೊಂದು ನಿಶ್ಶಬ್ದವಾಗಿದೆ. ಒಂದು ಮರ ಇಲ್ಲ, ಒಂದು ಗಿಡ ಇಲ್ಲ, ಬರೀ ಕಲ್ಲು ಕಲ್ಲು. ಗೆಳೆಯರ ಅಲ್ಲೋಡ್ರಯ್ಯ, ನನಗನ್ಸುತ್ತೆ ಅದೇ ಗೋಲ್ಡನ್ ಮೌಂಟನ್ ಅಂತ. ಏನ್ ಸಖತ್ತಾಗಿದೆ ಜಾಗ. ಡಾಕ್ಟರ್ ಅದೇನಲ್ಲಿ ಕಾಣಿಸ್ತಾ ಇರೋದು, ಸ್ವಲ್ಪ ಹತ್ರ ಹೋಗಿ. ಹಾ, ಇನ್ನೂ ಸ್ವಲ್ಪ ಹತ್ರ. ಹುಷಾರು. ಏನಿದು? ಡಾಕ್ಟರ್ ಗಾಡಿ ಸ್ಟಾರ್ಟ್ ಮಾಡಿ ಬೇಗ. ಭಯ ಆಗ್ತಿದೆ. ವಾಪಸ್ ತಗೊಳ್ಳಿ ಬೇಗ. ಕೇಳು 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 ಕೇಳು. ಗಾಡಿ ಸ್ಟಾರ್ಟ್ ಮಾಡಿ ಡಾಕ್ಟರ್. ಅಯ್ಯೋ ಇಲ್ಲಿ ನೋಡ್ರಯ್ಯ, ಈ ಕಾರ್ ಏನಾದ್ರು ಇವಾಗ ಸ್ಟಾರ್ಟ್ ಆಗದೆ ಹೋದ್ರೆ ನಾನಂತೂ ಈ ಕಾರ್ನ ಸುಟ್ಟಾಕ್ಬಿಡ್ತೀನಿ ಅತ್ಲಾಗೆ. ಅಮ್ಮ ಅಯ್ಯಮ್ಮ, ಇದು ಸಕ್ಕದಾಗಿರೋ ದೊಡ್ಡ ಚೇಳು. ಇಲ್ಲ ಅರೆ ಡಾಕ್ಟರ್ಣ, ತಾವೇನ್ ಕಾರ್ ಸುಟ್ಟಾಕೋದ್ ಬೇಡಣ್ಣ. ಆ ಕೆಲ್ಸನ ಈ ಚೇಳೆ ಮಾಡುತ್ತೀರಿ. ಈಗ ಬೇಗ ಓಡಿಸಿ ಸ್ಟಾರ್ಟ್ ಮಾಡಿ. ಇವರೆಲ್ಲ ನಿಜವಾಗ್ಲೂ ತುಂಬಾ ಧೈರ್ಯಶಾಲಿಗಳು. ಸ್ಟಾಪ್ ಇದೆ ಬಫ್ಲಾ. ನಿನಗೆ ಕಾನೂನು ಮೇಲಾಣೆ, ಡಿಪಾರ್ಟ್ಮೆಂಟ್ ಮೇಲಾಣೆ. ಏಯ್ ನಿಂತ್ಕೋ. ಸಿಂಗಂ ಸರ್, ಏಯ್ ಇಲ್ಲಿ ಈ ಕಡೆ. ಹೇಳಿ ಸರ್, ಬನ್ನಿ. ಮೊಟ್ಟಿ ಹಗ್ಗ ಹಿಡ್ಕೊಳ್ಳೋ. ಅವರೆಲ್ಲರೂ ಪ್ರತಿ ಸರಿನೂ ನನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅವ್ರಿಗಂತೂ ಗೊತ್ತೇ ಇಲ್ಲ ನಾ ಹಿಂದೆಯಿಂದ ಬರ್ತಿರೋದು. ನಿಮ್ಮ ಅದೃಷ್ಟದಿಂದನೇ ಇದೆಲ್ಲ ಆಗ್ತಾ ಇದೆ. ಎಲ್ಲ ನಿಧಾನವಾಗಿ ನಡೀರಿ. ಈ ಒಣಗೋಗಿರೋ ನದಿಯಲ್ಲಿ ಯಾರು ಬೀಳಕ್ ಹೋಗ್ಬೇಡಿ. ಬನ್ನಿ ಬನ್ನಿ. ಎಲ್ರು ನಾಲೆ ಒಳಗೆ ಹಾರ್ಕೊಂಬಿಡಿ ಈಗ. ಬನ್ನಿ ಹಾರಿ.
ಇವಾಗೇನಾ ಅಯ್ಯಮ್ಮ ಅಲ್ಲ್ ನೋಡಿ ಇದು ಯಾವ್ದೋ ಹೊಸ ಸಮಸ್ಯೆ ಎದುರಾಯ್ತು. ಬನ್ನಿ ಓಡೋಣ. ಅಯ್ಯಮ್ಮ ಎಂತ ಕೆಲಸ ಆಯ್ತಯ್ಯ, ಬೇಗ ಓಡೋಗೋತರ ಯಾವ್ದಾರ ಒಂದು ಔಷಧಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಈಗ ಏನ್ ಮಾಡೋದಪ್ಪ? ಅಯ್ಯಪ್ಪ, ನಾನಂತೂ ಈಗ ರಾಕೆಟ್ ತರ ಬಿಟ್ಟಿದ್ದೀನಿ. ಅದೇ ತರ ಓಡ್ಬೇಕಪ್ಪ ಈಗ, ಇಲ್ಲದೆ ಹೋದ್ರೆ ಅಷ್ಟೇ. ಮಮ್ಮನಿ, ಈ ಕಲ್ಲು ನಮ್ಮನ್ನ ಬಿಡ್ತಾನೆ ಇಲ್ಲ. ಎಲ್ಲ ಬೇಗ ಓಡಿ. ಬಸ್ಲು, ನಾವೆಲ್ಲರೂ ಈಗ ಚಟ್ನಿ ಆಗೋಗ್ಬಿಡ್ತೀವಿ ಕಣೋ, ಅದಕ್ಕೆ ಸಿಕ್ಕಾಕೊಂಡು. ಜೀವ ಉಳಿಸ್ಕೋಬೇಕಂದ್ರೆ ಎಲ್ಲರೂ ಬಂಡೆ ಮೇಲೆ ಬೇಗ ಹತ್ಕೊಂಬಿಡಿ. ಪತ್ಲು ಅಲ್ಲೋಡು, ಸಿಟಿ ಆಫ್ ಗೋಲ್ಡ್. ಪೂರ್ತಿ ಗೋಲ್ಡ್ ಇಂದನ ಮಾಡಿರೋ ತರ ಇದೆ ಕಣೋ. ಆದ್ರೆ ನಾವ್ ಅಲ್ಲಿಗೆ ಈಗ ಹೋಗಕ್ ಆಗಲ್ಲ ಕಣೋ. ಯಾಕಂದ್ರೆ 1000 ಅಡಿ ಕೆಳಗಡೆ ಹೋಗ್ಬೇಕು ನಾವ್ ಇಳಿದು. ಜೀವ ಉಳಿಸ್ಕೊಳ್ಳೋ ಚಾನ್ಸಸ್ಸೇ ಇಲ್ಲ ಕಣೋ. ಅಯ್ಯೋ, ಹೇಳಬೇಡ ಕಣಯ್ಯ, ಎದ್ರಕೋಬೇಡ. ನಾನು ನಮ್ಮ ಕಾರ್ನ ಈಗ ರಿಮೋಟ್ ನಲ್ಲಿ ಕರ್ಸ್ಕೊಳ್ತೀನಿ, ನೋಡ್ತಾ ಇರ್ರಿ. ಅಯ್ಯಮ್ಮ, ನಿಮ್ ಕಾರು ಕೆಟ್ಟ ನಿಂತ್ಕೊಂಡ್ಬಿಟ್ಟಿದೆ. ಅಯ್ಯೋ, ನನ್ ಕೆಳಗಿರೋದ್ರಲ್ಲಿ ಹೆಲಿಕಾಪ್ಟರ್ ಮೋಡು ಇದೆ ಕಣ್ರಯ್ಯ. ಹಾಗೆ ಹಾರಿಕೊಂಡು ಇಲ್ಲಿಗೆ ಬಂದ್ಬಿಡುತ್ತೆ, ನೋಡ್ತಾ ಇರಿ. ಡಾಕ್ಟ್ರಣ್ಣ, ಈ ಕಾರ್ ಹಾರುತ್ತೆ ಅಂತ ಗೊತ್ತಿದ್ರು ನಮಗೆ ಆ ಚೇಳು ಬಂಡೆ ಮತ್ತೆ ಬಾಣಗಳ ಹತ್ರ ಯಾಕಣ ಸಿಕ್ಕಾಕಿಸ್ಬಿಟ್ರೆ ನೀವು? ಅಯ್ಯೋ, ಸಾರಿ ಕಣ್ರಯ್ಯ, ಮರ್ಸ್ಬಿಟ್ಟಿದ್ದೆ ಕಣ್ರಯ್ಯ, ಟೆನ್ಷನ್. ಅಯ್ಯಪ್ಪ, ಅಯ್ಯಮ್ಮ, ಪೂರ್ತಿ ಊರ್ಗೂರೇ ಗೋಲ್ಡ್. ಜಾರಿಗೇನಾದ್ರೂ ಈ ಜಾಗ ತೋರಿಸ್ಬಿಟ್ರೆ ಖುಷಿಲಿ ಔಟ್ ಆಫ್ ಮೈಂಡ್ ಆಗೋಗ್ಬಿಡ್ತಾನೆ. ಮಮ್ಮನಿ, ನಾನು ನನ್ನ 20 ವರ್ಷದ ಅನುಭವದಲ್ಲಿ ಇಷ್ಟೊಂದು ಬಂಗಾರನ ಯಾವತ್ತೂ ನೋಡಿಲ್ಲ. ಇವಾಗ ನಾನು ಇಲ್ಲೇ ಇದ್ಬಿಡ್ತೀನಿ. ಫುರ್ಫುರಿ ನಗರ ಹೋಗೋದೇ ಇಲ್ಲ. ಮಮ್ಮನಿ, ಈಗ ಸೈಲೆಂಟ್ ಆಗಿರೋ. ಬುದ್ಧಿವಂತಿಕೆ ಅಂತ ಕೆಲಸ ಮುಗಿಸ್ಬೇಕು ನಾವೀಗ. ಇಲ್ಲೇನು ಮುಟ್ಟಕ್ ಹೋಗ್ಬೇಡರಮ್ಮ. ಗೊತ್ತಿಲ್ಲ ಎಲ್ಲೆಲ್ಲಿ ಟ್ರ್ಯಾಪ್ ಆಗುತ್ತೋ ಏನೋ. ಎಲ್ಲ ನೋಡಕ್ಕೆ ಒರಿಜಿನಲ್ ತರ ಇವೆ, ಆದ್ರೆ ಇವೆಲ್ಲ ಮೂರ್ತಿಗಳು ಹಿಂಗಿವೆ ಅಲ್ವಾ? ಇದನ್ನ ಮುಟ್ಟಿದ್ರೆ ಸಾಕು ಜೀವ ಬರೋ ತರ ಅನ್ನಿಸ್ತಾ ಇದೆ. ಜೈ ಹೋ, ಸಿಕ್ಬಿಡ್ತು ಕಿರೀಟ ಮತ್ತೆ ಕತ್ತಿ ಸಿಕ್ಬಿಡ್ತು. ದಿಲಾವರ್ ಖಾನ್ಗೆ ಈ ಕಿರೀಟ ಕತ್ತಿನ ತಗೊಂಡೋಗಿ ಕೊಟ್ಬಿಡೋಣ, ಏನಂತೀಯ? ಅವನ ಆಮೇಲೆ ಆರಾಮಾಗಿ ನಿದ್ದೆ ಮಾಡ್ತಾನೆ. ಐಡಿಯಾ. ಮೋಟು ಎಲ್ಲ ಮೂರ್ತಿಗಳು ಬಾಣ ಬಿಡೋದಕ್ಕೆ ರೆಡಿ ಆಗ್ಬಿಟ್ಟಿವೆ ಕಣ. ಅವ್ನ ಕೈಯಲ್ಲಿ ಇದೆಯಲ್ಲ, ಅದನ್ನ ಎಳ್ಕೊಂಡು ಎಲ್ಲರೂ ಒಟ್ಟಿಗೆ ಬಂದ್ಬಿಡಿ, ಇಲ್ಲಿಗೆ ಪ್ರೊಟೆಕ್ಟ್ ಮಾಡ್ಕೋಬಹುದು. ಬನ್ನಿ. ಯಾರು ಈ ಜಾಗನ ಕಾಪಾಡ್ಕೋಬೇಕು ಅಂತ ಪ್ಲಾನ್ ಮಾಡಿದಾನೋ ಅವನು ಒಳ್ಳೆ ಪ್ಲಾನ್ ಅಲ್ಲೇ ಇದನ್ನ ಮಾಡಿದಾನೆ. ಆ ಕತ್ತಿ ಮತ್ತೆ ಕಿರೀಟನ ತಗೊಳಕ್ ಹೋಗ್ದಿರೋದು ಒಳ್ಳೇದು ಅನ್ಸುತ್ತೆ ಕಣ ಮೋಟು. ಇದು ಸೆಂಟೂರು.
ಅರ್ಧ ಮನುಷ್ಯ ಅರ್ಧ ಪ್ರಾಣಿ ಬಹಳ ಸಿಟ್ಟಲ್ಲಿರೋಂಗಿದೆ ಇದು. ಅಯ್ಯೋ ಡಾಕ್ಟರ್ ಅಣ್ಣ, ಇದು ನಿಜವಾದ ಅಲ್ಲ ಅಣ್ಣ. ಅರ್ಧ ಹಾರ್ಸ್ ಬಾಡಿ ರೋಬೋಟ್ ಬಾಡಿ ಇದ್ದಂಗಿದೆ ನೋಡಿ. ನೀವ್ ಯಾವಾಗ್ಲೂ ನಮಗ್ ಮಾಡ್ಕೊಡ್ತಾ ಇದ್ರಲ್ಲ ಅಣ್ಣ, ಈಗ ಪ್ರೂವ್ ಮಾಡಿ ನಿಮಗೆ ತೋರಿಸ್ತೀನಿ ರೀ. ಹಲೋ, ಏನಪ್ಪ ಸಮಾಚಾರ? ನನ್ನ ಹೆಸರು ಮೋಟು ಅಂತ. ನಾವು ಫುರ್ಫುರಿ ನಗರದಿಂದ ಬಂದಿದ್ದೀವಿ. ನಿನ್ನ ಮೈ ರೋಬೋಟಿಕ್ ತಾನೇ? ಇಲ್ಲ, ನನ್ನ ಹೆಸರು ಯಕೂಬ್ ಅಂತ. ಬಾಷಾ ಸಲೀಂ ಅಲಿ ಖಾನ್ ನ ಸೇನಾಧಿಪತಿ ನಾನು, ಮತ್ತೆ ಈ ಮುಕುಟದ ರಕ್ಷಕ ನಾನು. ಇವತ್ತುವರೆಗೂ ಯಾರ್ಯಾರು ಇದನ್ನ ತಗೊಳಕ್ ಬಂದಿದ್ದಾರೋ ಅವ್ರು ಯಾರು ಉಳಿದಿಲ್ಲ. ಅಯ್ಯೋ ಯಾಕೋ ಬ್ರದರ್, ಜೀವ ಉಳಿಸ್ಕೊಳ್ಳೋ ಮಾತನ್ನ ಆಮೇಲೆ ಆಡೋಣ. ಮೊದ್ಲು ನಂಗೊಂದು ವಿಷಯ ಹೇಳು. ಈ ಬಾಡಿ ಇದೆಯಲ್ಲ, ಹಾರ್ಸ್ ಬಾಡಿ, ಇದನ್ನ ಮೆಟಲ್ ಇಂದ ಮಾಡಿರೋದಾ? ಪತ್ಲು ಅಸಲಿ ಕಣ, ನಿಜ ಕಣ, ಅಸಲಿ. ಓಡೋಣ ಬನ್ನಿ ಇಲ್ಲಿದೆ ಎಲ್ರು. ನಿಲ್ಬೇಡಿ, ಓಡ್ತಾನೆ ಇರಿ. Watch India's largest kids library only on Jio Hotstar. Download the app now.